ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಕ್ರಿಯೇಷನ್. ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಕಡಿಮೆ ಗ್ರಾಮ್ಗೆ ಸಿಗುವಂತಹ ಜುಮ್ಕಿ ಡಿಸೈನ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆಯೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಭೇಟಿ ಕೊಟ್ಟಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಲೇಟ್ ಮಾಡೋದು ಬೇಡ, ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವೇನಾದರೂ ಯೂಶ್ವಲ್ ಆಗಿ ಜುಮ್ಕಿ ತಗೋಬೇಕು, ಓಲೆ ಜುಮ್ಕಿ ಎಲ್ಲ ಈಗೆಲ್ಲ ಟ್ರೆಂಡಿಂಗ್ ಅಲ್ವಾ, ಹಾಗಾಗಿ ಸೊ ಅಲ್ಲಿ ನಾವು ಜುಮ್ಕಿ ಪರ್ಚೇಸ್ ಮಾಡಬೇಕು ಅಂತಂದರೆ ನಮಗೆ ಮಿನಿಮಮ್ ಅಂದರೂ 10 ಗ್ರಾಮ್ಸಿಂದ 12 ಗ್ರಾಮ್ಸ್ವರೆಗೂ ಬೇಕಾಗಿರುತ್ತೆ. ಬಟ್ ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರೋಂತಹ ಡಿಸೈನ್ಸ್ ಎಲ್ಲನೂ ಕೂಡ ತುಂಬಾ ಕಡಿಮೆ ತೂಕದಿಂದ, ಲೈಕ್ ಜಸ್ಟ್ 3.5 ಗ್ರಾಮಿಂದ ಹಿಡಿದ್ಬಿಟ್ಟು 12 ಗ್ರಾಮ್ವರೆಗೂ ಇರೋಂತಹ ಜುಮ್ಕಿ ಡಿಸೈನ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲನೂ ಕೂಡ ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಡಿಫ್ರೆಂಟ್ ಆಗಿದೆ. ಸೊ ನಾವು ಇಷ್ಟು ದಿನ ನೋಡ್ತಾ ಇರೋಂತಹ ಇಯರಿಂಗ್ಸ್ಗಿಂತ ತುಂಬಾ ಡಿಫ್ರೆಂಟ್ ಆಗಿದೆ. ನಾನು ಆಲ್ರೆಡಿ ಮುಂಚೆ ನಾನು ತುಂಬಾ ವೀಡಿಯೋಸ್ಗಳನ್ನು ಮಾಡಿದ್ದೀನಿ ಸೇಮ್ ಆ್ಯಂಟಿಕ್ ಜುಮ್ಕಾ ಓಲೆಗಳ ಮೇಲೆ. ಬಟ್ ಆ ಡಿಸೈನ್ಸ್ಗಿಂತ ಈ ಡಿಸೈನ್ಸು ತುಂಬಾ ಯುನೀಕ್ ಆ್ಯಂಡ್ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಲೇಟ್ ಮಾಡೋದು ಬೇಡ, ಬನ್ನಿ ಈಗ ವಿಡಿಯೋನ ಒಂದೊಂದಾಗಿ ಸ್ಟಾರ್ಟ್ ಮಾಡ್ತೀನಿ. ಒಂದೊಂದೇ ಡಿಸೈನ್ಸಿನ ಗ್ರಾಮ್ ಎಷ್ಟು, ತೂಕ ಎಷ್ಟು ಅನ್ನೋದರ ಮಾಹಿತಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಬನ್ನಿ, ಹಾಗಾದರೆ ಫಸ್ಟ್ ಡಿಸೈನ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಕಡಿಮೆ ತೂಕ ಇದೆ ಅಂತ ಹೇಳ್ಬಿಟ್ಟು. ಜಸ್ಟ್ 3.5 ಗ್ರಾಮಿಂದ ಮಾಡಿರುವಂಥದ್ದು. ಇದು ತುಂಬಾ ಲೈಟ್ ವೆಯ್ಟ್ ಅಂತಲೇ ಹೇಳ್ಬೋದು. ಹಾಗೆಯೇ ತುಂಬಾ ಡಿಫ್ರೆಂಟಾಗಿ ಕಾಣುತ್ತೆ. ಹಾಗೆಯೇ ಈಗೆಲ್ಲ 7-8 ಗ್ರಾಮ್ ಬೇಕು ಅಂತೇಳ್ಬಿಟ್ಟು ಅಂದ್ಕೊಳ್ಳೋರು ಈ ರೀತಿಯ ಒಂದು ಜ್ಯುವೆಲ್ರಿನ ಪರ್ಚೇಸ್ ಮಾಡಬಹುದು. ಅಯ್ಯೋ ಹೇಗೆ ಹೇಳ್ತೀರಾ ಇದು 3.5 ಗ್ರಾಮ್ ಅಂತೇಳ್ಬಿಟ್ಟು, ನಿಮಗೆ ನಂಬಕ್ಕಾಗ್ತಿಲ್ಲ ಅಂತ ನನಗೆ ಗೊತ್ತು. ಅಂದರೆ ಡಿಸೈನನ್ನು ಟೊಳ್ಳು ಮಾಡಿರ್ತಾರೆ. ಸೊ ಹಿಂದೆ ಜಸ್ಟ್ ಶೀಟ್ಸನ್ನು ಮುಂದೆ ಯೂಸ್ ಮಾಡಿಬಿಟ್ಟು ಹಿಂದೆ ಡಿಸೈನನ್ನು ಟೊಳ್ಳು ಮಾಡಿರ್ತಾರೆ. ಯಾಕೆ ಅಂತಂದರೆ, ಸೊ ಕೆಲವರಿಗೆ ಈಗ ಗೋಲ್ಡ್ ರೇಟ್ ತುಂಬಾ ಜಾಸ್ತಿ ಆಗಿರೋದ್ರಿಂದ ಪರ್ಚೇಸ್ ಮಾಡ್ಕೊಳ್ಳೋಂತಹ ಶಕ್ತಿ ಇರಲ್ಲ. ಸೊ ಅಂಥವರಿಗೆ ಕಡಿಮೆ ತೂಕದಲ್ಲಿ ಮಾಡಿಕೊಟ್ರೆ ಅವ್ರಿಗೆ ಕಡಿಮೆ ಅಮೌಂಟಲ್ಲಿ ಅವರಿಗೆ ಈ ಒಂದು ಇಯರಿಂಗ್ಸ್ ಬರಲಿ ಅಂತೇಳ್ಬಿಟ್ಟು ಈ ರೀತಿಯ ಒಂದು ಡಿಸೈನ್ಸನ್ನು ಇವರು ಮಾಡಿಸ್ಬೋದು. ಸೊ ನಿಮಗೇನಾದರೂ ಬೇಕಿದ್ದರೆ ಇದರ ಸ್ಕ್ರೀನ್ಶಾಟನ್ನು ತೆಗೆದುಬಿಟ್ಟು ನೀವು ಎಲ್ಲಿ ಜ್ಯುವೆಲ್ರಿನ ಮಾಡಿಸ್ತೀರಲ್ಲ ಅಲ್ಲಿ ಹೋಗ್ಬಿಟ್ಟು ತೋರಿಸಿದ್ರೆ ಅವರು ಸೇಮ್ ಡಿಸೈನನ್ನು ಮಾಡಿ ಕೊಡ್ತಾರೆ. ಬಟ್ ಇವ್ರೇನು ಮಾಡ್ತಾರೆ ಅಂತಂದರೆ, ಅವರಿಗೆ ಮೇಕಿಂಗ್ ಚಾರ್ಜಸ್ಸು, ವೇಸ್ಟೇಜ್ ಎಲ್ಲ ಜಾಸ್ತಿ ಬೇಕಲ್ಲ, ಹಾಗಾಗಿ ಇಲ್ಲ ಆಗೋದೇ ಇಲ್ಲ 3.5 ಗ್ರಾಮಲ್ಲಿ ಅಂತ ಹೇಳ್ತಾರೆ. ಹೆಚ್ಚು ಕಮ್ಮಿ ಮಾತಾಡಿಕೊಂಡು ಒಂದು 4 ಗ್ರಾಮ್ ಒಳಗೆ ಕೂಡ ನೀವು ಇದನ್ನು ಮಾಡಿಸ್ಬೋದು. ಸೊ ಹಾಗಿದ್ರೆ ಈಗಿನ ರೇಟಿನ ಪ್ರಕಾರ ಇದೆಷ್ಟು ಕಾಸ್ಟ್ ಆಗುತ್ತೆ ಅಂತ ಹೇಳೋದಾದರೆ, ನಾನು ಎಕ್ಸಾಕ್ಟ್ ರೇಟನ್ನು ಹೇಳಲ್ಲ. ನಾವು ಇವಾಗಿನ ರೇಟಿಗೆ ಎಷ್ಟಿರುತ್ತೆ KDM ಬಂಗಾರನ ಇಂಟು 7000 ಅಂದರೆ 1 ಗ್ರಾಮಿಗೆ 7000 ಅಂತ ಲೆಕ್ಕ ಹಾಕೋಣ. ಸೊ ಇದು 3.5 ಗ್ರಾಮ್ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ನಿಮಗೆ ಎಷ್ಟಾಗುತ್ತೆ ಅಂದರೆ 25,000 ಹತ್ತಿರ ಆಗುತ್ತೆ ಇದು. ಸೊ ನೀವು ಇದನ್ನು 4 ಗ್ರಾಮಲ್ಲಿ ಮಾಡಿಸ್ತೀರಾ ಅಂತಂದರೆ ಅದೊಂದು 28,000 ಆಗಬಹುದು. ಸೊ ನಾನು ಹೇಳ್ತಾ ಇರೋದು ಅಂದಾಜು ರೇಟು, ಎಕ್ಸಾಕ್ಟ್ ರೇಟ್ ಅಲ್ಲ. ಸೊ ನೀವು ಈ ವಿಡಿಯೋನ ಯಾವತ್ತು ನೋಡಿರ್ತೀರಾ, ಸೊ ಅವತ್ತಿನ ಒಂದು ಗೋಲ್ಡ್ ರೇಟ್ ಎಷ್ಟಿರುತ್ತೆ, ಹಾಗೆಯೇ ಅವತ್ತು ನಿಮ್ಮ ಜ್ಯುವೆಲ್ಲರ್ ನಿಮಗೆ ಎಷ್ಟು ವೇಸ್ಟೇಜನ್ನು ಹಾಕ್ತಾರೆ, ಎಷ್ಟು GST ಹಾಕ್ತಾರೆ, ಹಾಗೆಯೇ ಎಷ್ಟು ಮೇಕಿಂಗ್ ಚಾರ್ಜನ್ನು ಹಾಕ್ತಾರೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಕೆಲವರು ಜ್ಯುವೆಲ್ರೀಸ್ಗಳು ಮೇಕಿಂಗ್ ಚಾರ್ಜ್ ಹಾಕ್ತಾರೆ, ಇನ್ನು ಕೆಲವರು ವೇಸ್ಟೇಜ್ ಅಂತ ಬಿಟ್ಟು ತೆಗಿತಾರೆ. ಸೊ ಅದನ್ನು ಕೇಳಿಬಿಟ್ಟು ನೀವು ಮಾಡಬೇಕು. ಸೊ ಈ ಡಿಸೈನ್ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಬನ್ನಿ ಈಗ ನೆಕ್ಸ್ಟ್ ಡಿಸೈನ್ ಹೇಗಿದೆ ಅಂತ ತೋರಿಸ್ತೀನಿ. ಈಗ ನೀವೇನು ನೋಡ್ತಾ ಇದ್ದೀರಲ್ಲ, ಈ ಒಂದು ಪರ್ಟಿಕ್ಯುಲರ್ ಡಿಸೈನ್ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ, ಹಾಗೆಯೇ ತುಂಬಾ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬಾ ಯುನೀಕ್ ಕೂಡ ಆಗಿದೆ. ಸೊ ನಾವೆಲ್ಲ ಯೂಶ್ವಲಿ ನೋಡೋ ರೀತಿ ಇಲ್ಲಿ ಪಿಂಕ್ ಆ್ಯಂಡ್ ಗ್ರೀನ್ ಬೀಡ್ಸನ್ನು ಹೊಂದಿಲ್ಲ. ಇದು ಎಲ್ಲನೂ ಕೂಡ ಗೋಲ್ಡಲ್ಲಿದೆ. ಸೊ ಅಲ್ಲಲ್ಲಿ ರೂಬಿಯನ್ನು ಹಾಕಿದ್ದಾರೆ. ಸೊ ಮೆರೂನ್ ಕಲರ್ ರೂಬಿಯನ್ನು ಹಾಕಿದ್ದಾರೆ. ತುಂಬಾ ಎಲಿಗೆಂಟ್ ಲುಕ್ಕನ್ನು ಕೊಡೋಂಥ ಒಂದು ಇಯರಿಂಗ್ಸ್ ಡಿಸೈನ್ ಇದಾಗಿದೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು ಎಷ್ಟು ವೆಯ್ಟ್ ಅಂತ ಹೇಳೋದಾದರೆ, ಇದು ಜಸ್ಟ್ ನಿಮಗೆ ಸಿಗುವಂಥದ್ದು ಬರೀ 6 ಗ್ರಾಮ್ಗೆ, ಜಸ್ಟ್ 6 ಗ್ರಾಮ್ಗೆ ಈ ರೀತಿಯ ಒಂದು ಓಲೆಗಳನ್ನು ನೀವು ಮಾಡಿಸ್ಕೋಬೋದು. ಸೊ ಮತ್ತೆ ಹೇಗೆ ಗೋಲ್ಡನ್ನು ಕ್ಯಾಲ್ಕುಲೇಟ್ ಮಾಡೋದು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಇಂಟು 7 ಮಾಡಿಬಿಡ್ರಿ. ಸೊ 6 ಇಂಟು 7 ಎಷ್ಟಾಗುತ್ತೆ ಅಂತ ಹೇಳಿದ್ರೆ, ಸೊ 7 42 ಆಗುತ್ತೆ. ಸೊ ಇದು ಅರೌಂಡ್ ನಿಮಗೆ 40,000ದಿಂದ 43 ಅಥವಾ 44,000 ಕಾಸ್ಟ್ ಆಗ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಎಲ್ಲ ರೀತಿಯ ಫಂಕ್ಷನ್ಸ್ಗೂ ಕೂಡ ವೇರ್ ಮಾಡ್ಬೋದು. ತುಂಬಾ ಕೆಲವರಿಗೆ ದೊಡ್ಡದಾಗಿರೋಂಥ ಜುಮ್ಕಿಗಳು ಇಷ್ಟ ಆಗಿರಲ್ಲ. ಸೊ ಅಂಥವ್ರಿಗೆ ಮಾತ್ರ ಇದು ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ತುಂಬಾ ಕ್ಯೂಟ್ ಆಗಿದೆ, ತುಂಬಾ ಚಿಕ್ಕದಾಗಿದೆ. ಹಾಗೆಯೇ ಡ್ರೆಸ್ ಮೇಲೂ ಕೂಡ ವೇರ್ ಮಾಡ್ಬೋದು ನೀವು. ಸೊ ಸ್ವಲ್ಪ ಗ್ರ್ಯಾಂಡ್ ಡ್ರೆಸ್ ಇದ್ರೂ ಕೂಡ ಅದ್ರ ಮೇಲೂ ಕೂಡ ಇದನ್ನು ವೇರ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಐ ಥಿಂಕ್ ನಿಮಗೆ ಈ ಡಿಸೈನ್ ಕೂಡ ಇಷ್ಟ ಆಗಿದೆ ಅನ್ಕೊತೀನಿ. ಬನ್ನಿ ಈಗ ನೆಕ್ಸ್ಟ್ ಡಿಸೈನ್ ಹೇಗಿದೆ ಅಂತ ತೋರಿಸ್ತೀನಿ. ಓಕೆ, ಸೊ ಈಗ ನೀವೇನು ನೋಡ್ತಾ ಇದ್ದೀರಲ್ಲ, ಈ ಒಂದು ಡಿಸೈನ್ ಮಾತ್ರ ನಿಮಗೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಹಾಗೆಯೇ ತುಂಬಾ ಟ್ರೆಂಡಿಯಾಗಿ ಕೂಡ ಇದೆ ಅಂತಲೇ ಹೇಳ್ಬೋದು. ಸೊ ಕೆಳಗಡೆ ನೋಡ್ತಾ ಇರ್ಬೋದು ಜುಮ್ಕಿ ಶೇಪ್ ಏನಿದೆ, ಇದು ಒಂದು ರೀತಿಯಲ್ಲಿ ರಥದ ಒಂದು ರೀತಿಯಲ್ಲಿ ಕಾಣುತ್ತೆ. ಅಂದರೆ ತೇರು ಅಂತ ಕರಿತೀವಲ್ಲ, ಸೊ ಆ ರೀತಿಯ ಒಂದು ಮೋಟಿಫನ್ನು ಇಟ್ಕೊಂಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆಯೇ ಸಖತ್ತು ಡಿಫ್ರೆಂಟಾಗಿ ಕೂಡ ಇದೆ. ಯುನೀಕ್ ಆಗಿರೋಂಥ ಒಂದು ಲುಕ್ಕನ್ನು ಕೊಡುವಂಥ ಇಯರಿಂಗ್ಸ್ ಇದಾಗಿದೆ. ಸೊ ಯಾರಿಗೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರೋಂಥ ಇಯರಿಂಗ್ಸ್ ಹಾಕ್ಕೊಳ್ಳೋಕ್ಕೆ ಇಷ್ಟ ಅನಿಸೋ ಅಂಥವರು ಇದನ್ನೆಲ್ಲ ಪರ್ಚೇಸ್ ಮಾಡಬಹುದು. ಹಾಗಿದ್ರೆ ಇದರ
ವೇಟ್ ಎಷ್ಟಾಗುತ್ತೆ ಅಂತ ಹೇಳೋದಾದರೆ ಇದು ಜಸ್ಟ್ ನಿಮಗೆ 7.5 ಗ್ರಾಮ್ಸಿಗೆ ಸಿಗುತ್ತೆ. ಅಂದರೆ ಬರೀ 7.5 ಗ್ರಾಮ್ಸು ಅಂದರೆ ಮುಕ್ಕಾಲು ತೊಲಕ್ಕೆ ಸಿಗುವಂಥ ಒಂದು ಇಯರಿಂಗ್ಸ್ ಡಿಸೈನ್ ಇದಾಗಿದೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಯಾರಿಗೆಲ್ಲ ಆಲ್ರೆಡಿ ನನ್ನ ಹತ್ರ ಬೇರೆ ರೀತಿಯ ಜುಮ್ಕಿ ಇದೆ, ಸ್ವಲ್ಪ ಡಿಫ್ರೆಂಟ್ ಆಗಿರೋಂಥ ಅಥವಾ ಟ್ರೆಂಡಿ ಆಗಿರೋಂಥ ಡಿಫ್ರೆಂಟ್ ಜುಮ್ಕಿ ಬೇಕು ಅಂತ ಅನ್ನೋರಿಗೆ ಇದು ತುಂಬಾ ಸೂಟಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಸಖತ್ ಎಲಿಗೆಂಟಾಗಿ ಕೂಡ ಇದೆ. ಸೊ ಇದರ ರೇಟ್ ಎಷ್ಟಾಗುತ್ತೆ ಅಂತಂದರೆ ಇದು ನಿಮಗೆ ಅರೌಂಡ್ ನಾನು ಹೇಳಿದ್ನಲ್ಲ ಅದು ಒಂದು 46,000 ರಿಂದ 47,000 ಕಾಸ್ಟ್ ಆಗ್ಬೋದು. ಮತ್ತೆ ಹೇಳ್ತಾ ಇದ್ದೀನಿ, ರೇಟಲ್ಲಿ ವೇರಿಯೇಷನ್ ಆಗಬಹುದು. ಯಾಕೆ ಅಂತಂದರೆ ನೀವು ಈ ವಿಡಿಯೋನ ಯಾವತ್ತು ನೋಡಿರ್ತೀರೋ, ಆಮೇಲೆ ನೆಕ್ಸ್ಟ್ ನೀವು ಯಾವಾಗ ನಿಮ್ಮ ಜ್ಯುವೆಲ್ರ್ ಹತ್ರ ಹೋಗಿರ್ತೀರೋ ಅವತ್ತಿನ ರೇಟಿನ ಪ್ರಕಾರ ಅವರು ಹಾಕೋ ವೇಸ್ಟೇಜು, ಅವರು ಹಾಕೋ ಮೇಕಿಂಗ್ ಚಾರ್ಜ್ ಪ್ರಕಾರ ಇದು ಚೇಂಜಸ್ ಆಗಬಹುದು. ಬಟ್ ಹೆಚ್ಚು ವೇರಿಯೇಷನ್ ಏನಾಗಲ್ಲ, ಒಂದು 2-3 ಸಾವಿರ ಹೆಚ್ಚು ಕಡಿಮೆ ಆಗಬಹುದು. ಸೊ ನಾನು ಹೇಳ್ತಾ ಇರೋದು ಒಂದು ಬಜೆಟ್, ಈಗ ಕೆಲವರಿಗೆ ಪರ್ಚೇಸ್ ಮಾಡೋಕ್ಕೆ ಹೋಗಿರ್ತೀರಾ, ಸೊ ಎಷ್ಟು ಅಮೌಂಟ್ ಬೇಕಾಗುತ್ತೆ ಅನ್ನೋಂಥ ಐಡಿಯಾ ಇರಲ್ಲ. ಸೊ ಅಂಥವರಿಗೆ ಯೂಸ್ ಆಗಲಿ ಅಂತ ಮಾಡ್ತಾ ಇರೋದು. ಮತ್ತು ನೀವು ನನಗೆ ಮೆಸೇಜ್ ಮತ್ತೆ ಕಮೆಂಟ್ ಮಾಡಿಬಿಟ್ಟು ಇಲ್ಲ ನೀವು ಹೇಳಿದ ರೇಟೇ ಒಂದು, ಇಲ್ಲಿರೋ ರೇಟೇ ಒಂದು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಬೇಡಿ. ಯಾಕೆ ಅಂತಂದರೆ ಡೈಲಿ ಗೋಲ್ಡ್ ರೇಟು ಚೇಂಜಸ್ ಆಗ್ತಾ ಇರುತ್ತೆ. ಹಾಗೆಯೇ ಒಂದು ಜ್ಯುವೆಲರ್ಸಿಂದ ಇನ್ನೊಬ್ಬರು ಜ್ಯುವೆಲರ್ಸಿಗೆ ಮೇಕಿಂಗ್ ಚಾರ್ಜಲ್ಲಿರ್ಬೋದು ಅಥವಾ GSTಯಲ್ಲಿರ್ಬೋದು ಅಥವಾ ನಾವೇನು ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸಸ್ ಅಂತ ಕರಿತೀವಲ್ಲ, ಸೊ ಅದರೊಳಗೂ ಕೂಡ ಚೇಂಜಸ್ ಇರಬಹುದು. ನಿಮಗೆ ಪರಿಚಯ ಇರೋರ ಹತ್ರ ಆದರೆ ನೀವು ಆ ಮೇಕಿಂಗ್ ಚಾರ್ಜಸ್ಸಲ್ಲಿ ಕಡಿಮೆ ಕೂಡ ಮಾಡಿಸ್ಕೋಬೋದು. ಹೋಪ್ ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅನ್ಕೊತೀನಿ. ಬನ್ನಿ ಈಗ ನೆಕ್ಸ್ಟ್ ಡಿಸೈನ್ ಹೇಗಿದೆ ಅಂತ ತೋರಿಸ್ತೀನಿ. ಈಗ ನೀವು ನೋಡ್ತಾ ಇರೋಂಥ ಈ ಒಂದು ಜುಮ್ಕಿ ಡಿಸೈನ್ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ, ತುಂಬಾ ಕ್ಯೂಟ್ ಆಗಿದೆ. ಸಖತ್ತು ನೀಟಾಗಿ ಇದನ್ನು ಮಾಡಿರೋವಂಥದ್ದು, ತುಂಬಾ ನೀಟ್ ಫಿನಿಶಿಂಗನ್ನು ಕೊಟ್ಟಿರುವಂಥ ಒಂದು ಇಯರಿಂಗ್ಸ್ ಡಿಸೈನ್ಸ್ ಇವು. ಸೊ ನೋಡೋದಕ್ಕೆ ಮಾತ್ರ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಹಾಗೆಯೇ ಲೈಟ್ ವೆಯ್ಟಲ್ಲಿ ಕೂಡ ಇರೋದ್ರಿಂದ ಇದು ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ನಾನಂತೂ ಭರವಸೆ ಕೊಡಬಲ್ಲೆ. ಯಾಕೆ ಅಂತಂದರೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿರೋಂಥ ಒಂದು ಕಾರ್ವಿಂಗ್ಸ್ ಇದೆ. ಹಾಗೆಯೇ ತುಂಬಾ ಸಿಂಪಲ್ ಆಗಿದೆ. ಸೊ ಸಖತ್ತು ಅಂದರೆ ಆಡಂಬರ ಮಾಡಿಲ್ಲ ಇದಕ್ಕೆ, ತುಂಬಾ ಸಿಂಪಲ್ಲಾಗಿ ಇದನ್ನು ನೀಟಾಗಿ ಮಾಡಿರುವಂಥದ್ದು. ಸೊ ಹಾಗಿದ್ರೆ ಇದು ಎಷ್ಟು ತೂಕ ಆಗುತ್ತೆ ಅಂದರೆ ಇದು ನಿಮಗೆ 9 ಗ್ರಾಮ್ಗೆ ಸಿಗುವಂಥದ್ದು. ತುಂಬಾ ಕಡಿಮೆ ತೂಕ ಅಂತಲೇ ಹೇಳ್ಬೋದು. ಸೊ ನೀವು ಹೇಳ್ಬೋದು ಇದು 9 ಗ್ರಾಮ್ ಕಡಿಮೆ ತೂಕನ ಅಂತ. ಅಂದರೆ ಈ ರೀತಿಯ ಒಂದು ಡಿಸೈನು ಇಷ್ಟು ಸೈಜಿಗೆ ಮಾಡಿಸ್ತೀರಾ ಅಂದರೆ ಅದು ನಿಮಗೆ ಇದು ಕಡಿಮೆ ತೂಕದ್ದು. ಸೊ ಇದನ್ನು ನೀವೇನಾದರೂ ಡೈರೆಕ್ಟಾಗಿ ಹೋಗ್ಬಿಟ್ಟು ರೆಡಿಮೇಡ್ ತೊಗೊತೀರಾ ಅಂತಂದರೆ ಅಲ್ಲಿ ಆಲ್ಮೋಸ್ಟ್ ನಿಮಗೆ ಇದು 12-13 ಗ್ರಾಮ್ಗೆ ತೊಗೋಬೇಕಾಗುತ್ತೆ. ಸೊ ಅಲ್ಲಿ ಹೆಚ್ಚು ಕಮ್ಮಿ ನಿಮಗೆ ಒಂದು 3-4 ಗ್ರಾಮ್ ವೇರಿಯೇಷನ್ ಆಗುತ್ತೆ. 3-4 ಗ್ರಾಮ್ ಅಂತಂದರೆ ಎಷ್ಟು ಅಮೌಂಟ್ ಆಗ್ಬೋದು ಅಂತ ನೀವೇ ಲೆಕ್ಕ ಹಾಕ್ಬೋದು. ಸೊ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ, ಹಾಗೆಯೇ ತುಂಬಾ ಟ್ರೆಂಡಿಯಾಗಿ ಕೂಡ ಇದೆ ಅಂತಲೇ ಹೇಳ್ಬೋದು. ಬನ್ನಿ ಈಗ ನೆಕ್ಸ್ಟ್ ಡಿಸೈನ್ ಹೇಗಿದೆ ಅಂತ ತೋರಿಸ್ತೀನಿ. ಈಗ ನೀವೇನು ನೋಡ್ತಾ ಇದ್ದೀರಲ್ಲ, ಈ ಡಿಸೈನ್ ಅಂತೂ ನಿಮಗೆ ಇಷ್ಟ ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಇಲ್ಲಿವರೆಗೂ ಕೂಡ ಈ ರೀತಿಯ ಒಂದು ಡಿಸೈನನ್ನು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ತುಂಬಾ ಡಿಫ್ರೆಂಟಾಗಿ ಮಾಡಿರೋವಂಥದ್ದು. ನೋಡಿದ್ರೂ ಕೂಡ ಅದು ಬೇರೆ ಬೇರೆ ರೀತಿಯ ಸ್ಟೋನ್ಸ್ಗಳನ್ನು ಹಾಕಿರ್ಬೋದು. ಬಟ್ ಇಲ್ಲಿ ಗ್ರೀನ್ ಹಾಕಿರೋವಂಥದ್ದು, ಅಥವಾ ನೀವು ಗ್ರೀನ್ ಬದಲಿಗೆ ರೂಬಿಯನ್ನು, ರೆಡ್ ರೂಬಿಯನ್ನು ಮೆರೂನ್ ರೂಬಿಯನ್ನು ಹಾಕಿದ್ರೂ ಕೂಡ ಇಷ್ಟೇ ಎಲಿಗೆಂಟ್ ಲುಕ್ಕನ್ನು ಕೂಡ ಅದು ಕೊಡುತ್ತೆ ಅಂತಲೇ ಹೇಳ್ಬೋದು. ಇಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆಯೇ ತುಂಬಾ ನೀಟ್ ಫಿನಿಶಿಂಗನ್ನು ಮಾಡಿರುವಂಥದ್ದು. ಅಂದರೆ ಯಾರೇ ಹಾಕ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಅಂತ ಹೇಳ್ಬೋದು. ಸೊ ಇದು ಎಷ್ಟು ವೇಟ್ ಅಂತ ಹೇಳೋದಾದರೆ ಇದು ಬಂದುಬಿಟ್ಟು ನಿಮಗೆ 10 ಗ್ರಾಮಲ್ಲಿ ಮಾಡಿರೋ ಅಂಥದ್ದು. ಸ್ವಲ್ಪ ಗಟ್ಟಿ ಮಾಡಿದ್ದಾರೆ ಇದನ್ನು. ಸೊ 10 ಗ್ರಾಮ್ಸಲ್ಲಿ ಮಾಡಿರೋದ್ರಿಂದ ತುಂಬಾ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಎಷ್ಟಾಗುತ್ತೆ ಅಂತ ಹೇಳೋದಾದರೆ ಮತ್ತೆ ಹೇಳ್ತೀನಿ, ಒಂದು 68,000ದಿಂದ ಇದು ನಿಮಗೆ ಅರೌಂಡ್ 72,000ರಿಂದ 73,000 ಕಾಸ್ಟ್ ಆಗ್ಬೋದು. ಇದನ್ನು ಕೂಡ ನಿಮ್ಮ ಹತ್ರ ನಿಮಗೆ ಈ ರೀತಿಯ ಡಿಸೈನ್ ಬೇಕು ಅಂತಂದರೆ ನೀವು ಅದನ್ನು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಕಳಿಸ್ಬೇಕು. ಸೊ ಇದು ಎಲ್ಲೆಲ್ಲಿ ಸಿಗುತ್ತೆ, ಸೊ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂತಹ ಜುಮ್ಕಿ ಡಿಸೈನ್ ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಏನಾದರೂ ನಿಮಗೆ ಮಾಹಿತಿ ಬೇಕಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನಾನು ಅವರ ಫೋನ್ ನಂಬರನ್ನು ಶೇರ್ ಮಾಡ್ತೀನಿ. ಸೊ ಐ ಹೋಪ್ ನಿಮಗೆ ಈ ಡಿಸೈನ್ ಕೂಡ ಇಷ್ಟ ಆಗಿದೆ ಅಂದ್ಕೊತೀನಿ. ಬನ್ನಿ ಈಗ ನೆಕ್ಸ್ಟ್ ಡಿಸೈನ್ ಹೇಗಿದೆ ಅಂತ ತೋರಿಸ್ತೀನಿ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಡಿಸೈನಲ್ಲಿ ಇದು ಲಾಸ್ಟ್ ಡಿಸೈನು ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆಯೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿರೋಂಥರೋದನ್ನು ನೀವು ನೋಡ್ತಾ ಇರ್ಬೋದು. ಸೊ ಮೇಲ್ಗಡೆ ಅಂದರೆ ಜುಮ್ಕಿ ಅಲ್ಲ, ಮೇಲ್ಗಡೆ ಏನು ನಾವು ಓಲೆ ಕರಿತೀವಲ್ಲ, ಸೊ ಆ ಓಲೆಯಲ್ಲಿ ಸ್ವಲ್ಪ ಚೇಂಜಸ್ಸನ್ನು ಮಾಡಿದ್ದಾರೆ. ಕೆಳಗೆಲ್ಲ ಇನ್ನೇನು ಸೇಮೇ ಇದೆ. ಆ ನವಿಲಿನ ಒಂದು ಡಿಸೈನ್ ಕೂಡ ಸ್ವಲ್ಪ ಚೇಂಜಸ್ಸನ್ನು ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಕೆಲವರಿಗೆ ಸ್ವಲ್ಪ ಗ್ರ್ಯಾಂಡಾಗಿ ಕಾಣೋದು ಇಷ್ಟ ಆಗ್ತಿರುತ್ತೆ. ಸೊ ಅಂಥವ್ರಿಗೆ ಇದು ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ತುಂಬಾ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ. ಸ್ವಲ್ಪ ದೊಡ್ಡದಾಗಿ ಕೂಡ ಕಾಣುತ್ತೆ, ಅಗಲವಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಇದು ಎಷ್ಟು ತೂಕ ಅಂತ ಹೇಳೋದಾದರೆ ಇದು ಬಂದುಬಿಟ್ಟು ನಿಮಗೆ ಜಸ್ಟ್ 10 ಗ್ರಾಮಲ್ಲಿ ಸಿಗುವಂಥದ್ದು. ಸೊ 10 ಗ್ರಾಮ್ಗೆ ನೀವು ಈ ರೀತಿಯ ಒಂದು ಜುಮ್ಕಿ ಡಿಸೈನ್ಸನ್ನು ಮಾಡಿಸ್ಕೋಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ. ಓಕೆ, 10 ಗ್ರಾಮ್ ಅಂದರೆ ಮತ್ತೆ ಹೇಳ್ತೀನಿ ಎಷ್ಟು ಅಮೌಂಟ್ ಅಂದರೆ 68,000ದಿಂದ 72 ಅಥವಾ 73,000 ಕಾಸ್ಟ್ ಆಗ್ಬೋದು. ಹೆಚ್ಚು ಕಮ್ಮಿ ಆಗ್ಬೋದು ರೇಟಲ್ಲಿ ವೇರಿಯೇಷನ್ನು. ಓಕೆ, ಸೊ ಇವತ್ತಿಗೆ ಈ ಒಂದು ನಾನು ಗೋಲ್ಡ್ ಡಿಸೈನನ್ನು ತೋರಿಸೋದು ಇಲ್ಲಿಗೆ ಲಾಸ್ಟ್ ಆಗ್ತಾ ಇದೆ. ಹಾಗೆಯೇ ಇನ್ನೊಂದು ನಾನು ಕೇಳ್ಕೋಬೇಕಾಗಿತ್ತು, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು
ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವೀಡಿಯೋಸನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಸೊ ಅವರಿಗೂ ಒಂದು ಐಡಿಯಾ ಬರಲಿ. ಯಾಕೆ ಅಂತಂದರೆ ಕೆಲವರಿಗೆ ಕಡಿಮೆ ಬಜೆಟ್ ಇರೋ ಅಂಥವ್ರಿಗೆ ಕಡಿಮೆ ತೂಕದ ಒಂದು ಇಯರಿಂಗ್ಸನ್ನು ತೋರಿಸಿದ್ದೀನಿ. ತುಂಬಾ ಓಕೆ ನನಗೆ ಗಟ್ಟಿ ಇದ್ರೂ ನಡೆಯುತ್ತೆ ಅಂತ ಬಿಟ್ಟು ಇರೋರಿಗೆ ಸ್ವಲ್ಪ ಗಟ್ಟಿಯಾಗಿರುವಂಥದ್ದನ್ನು ಕೂಡ ತೋರಿಸಿದ್ದೀನಿ. ಹಾಗಾಗಿ ಸೊ ಇದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಇದೇ ರೀತಿ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್. ಬಾಯ್.